ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದೊರೆ, ಆ ಬಾಟ್ಲು ನಿಮ್ ಕೈ ಸಂದ ಕಾಣಿಸಕ್ಕಿಲ್ಲ. ಮೊದ್ಲು ಅದನ್ನ ಬಿಸಾಕ್ಬಿಟ್ಟು ಊಟಕ್ಕೆ ಬನ್ನಿ. ಬನ್ನಿ ಅಳಿ ಅಂದ್ರೆ ಅದನ್ನ ಪಕ್ಕಕ್ಕಿಟ್ಬಿಡಿ, ಆಮೇಲೆ ನಾನೇ ಬಿಸಾಕ್ಬಿಡ್ತೀನಿ. ಮಾವಯ್ಯ, ಈಗ ಪಕ್ಕಕ್ಕಿಡಿ ಅಂತಂದು ಆಮೇಲೆ ಒಂದ್ ಕೈ ನೋಡ್ಕೊಳ್ಳೋಣ ಅಂತನಾ? ಯವ್ವ, ನಿಂಗೆ ಮಾತು ಕೊಟ್ಟ ಮ್ಯಾಕೆ ಆ ಕಡೆ ತಲೆ ಹಾಕಕ್ಕಾಯ್ತದ? ದೇವ್ರು ಮೆಚ್ತಾನ? ದೇವ್ರು ಮೆಚ್ತಾನೋ ಇಲ್ವೋ, ಆದ್ರೆ ಉಪ್ಪಿನಕಾಯಿ ಕೊಟ್ರೆ ನೀನ್ ಮೆಚ್ತೀಯ ಅಂತ ನಂಗೆ ಯಾಕೋ ಡೌಟ್ ಅಪ್ಪಯ್ಯ. ಇಲ್ಲ ಕಣವ, ಅಪ್ಪಯ್ಯ ಬಾರ್ ಕಡೆಗೆ ಹೋಗಿ ಎಷ್ಟೋ ತಿಂಗಳಾಗ್ಬಿಟ್ಟೈತೆ. ಮ್ಯಾಟ್ರ್ ಬಂತಪ್ಪಯ್ಯ, ಮ್ಯಾಟ್ರ್ ಬಂತು. ಗುಡ್ ಬಾಯ್. ಸಬಾಸ್ ಅಪ್ಪಯ್ಯ. ಈ ಮನೆ ಫೈನಾನ್ಸ್ ಮಿನಿಸ್ಟರ್ ಆಗಿರುವ ನಾನು ಅಪ್ಪಯ್ಯ ಕುಡಿಯೋದನ್ನ ಬಿಟ್ಟಿರೋ ಕಾರಣಕ್ಕಾಗಿ ಪ್ರತಿ ತಿಂಗಳು 2,000 ರೂಪಾಯಿ ನನ್ನ ಕಡೆಯಿಂದ ನಾನು ಕೊಡುತ್ತೇನೆ. ಅಯ್ಯೋ ರಾಜ್ರೆ, ನೀವು ನಿಂತ ಇದ್ದೀರಲ್ಲ, ಕೂತ್ಕೊಳ್ಳಿ, ಊಟ ಮಾಡುಮ್ಮ. ಇಲ್ಲ, ನಾನು ಕೂತ್ಕೊಳ್ಳಲ್ಲ. ರಾಣಿ, ಅವ್ರಿಗೆ ನೆಲದ ಮೇಲೆ ಅಡ್ಜಸ್ಟ್ ಆಗಲ್ಲ ಅನ್ಸುತ್ತೆ ಕಣೆ. ಟೇಬಲ್ ಮೇಲೆ ಹಾಕೊಡೋದ ಬಾವ? ಬೇಡ, ಯಾಕೆ ಬೇಡ? ನಾನು ರಮ್ಯನ್ ಜೊತೆ ಆಟ ಆಡಬೇಕು, ಆಮೇಲೆ ಊಟ. ಅಯ್ಯೋ, ಯಾಕೆಲ್ರು ಗಾಬರಿ ಆಗಿದ್ದೀರಾ? ಅವ್ರು ಹೇಳಿದ ಮಾತಿನ ಅರ್ಥ ನಿಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ವಾ? ಅವ್ರು ಹೇಳ್ತಿರೋದು ಮನ್ಸ ಏಟೊಂದು ದೊಡ್ಡ ಮನ್ಸನೇ ಆಗಿರ್ಲಿ, ಯಾವಾಗ್ಲೂ ಮಕ್ಳು ತರ ಇರ್ಬೇಕು ಅಂತ ಅವ್ರು ಹೇಳ್ತಿರೋ ಮಾತಿನ ಅರ್ಥ. ಓ, ಕರೆಕ್ಟ್ ಮಾವ, ಕರೆಕ್ಟ್. ಮನೋರೆ, ಒಳ್ಳೆ ತಾಟು. ಬನ್ನಿ ಕೂತ್ಕೊಳ್ಳಿ, ಊಟ ಮಾಡೋಣ. ಸರಿ, ನಾನು ಕೈ ತೊಳ್ಕೊಂಡು ಬರ್ತೀನಿ. ಸೀನ ಇಲ್ಲವಾ? ಕಾಣ್ತಿಲ್ವಲ್ಲ? ಅಣ್ಣ, ಆಗ್ಲೇ ಯಾವ್ದೋ ಫೋನ್ ಬಂತು ಅಂತ ಆಚೆ ಮಾತಾಡಕ್ ಹೋಯ್ತು ಬಾವ. ಓ ಅಣ್ಣ, ಅದೇ ಇದು ಜಿಮ್ದು ಬಿಸಿನೆಸ್ ಕಾಲು. ಸರಿ ಕಣವ, ಊಟ ಮಾಡಿ, ಎಲ್ಲ ಊಟ ಮಾಡಿ. ನಮ್ಮ ಮನೆ ದೀಪ ಅಣ್ಣ